ಭಿಕ್ಷುಕರ ಕರವನ್ನು ಗ್ರಾಮ ಪಂಚಾಯಿತಿಗಳು ಯಾರ ಹೆಸರಿಗೆ ಸಂದಾಯ ಮಾಡುತ್ತದೆ? ಕಾರ್ಯದರ್ಶಿ. ಕೇಂದ್ರ ಪರಿಹಾರ ಸಮಿತಿಯವರ ಹೆಸರಿಗೆ ಸಂದಾಯ ಮಾಡುತ್ತದೆ. ಯಾವುದೇ ಯೋಜನೆಯ ಬಡ್ಡಿಯನ್ನು ಯಾವ ರೀತಿ ಬಳಕೆ ಮಾಡಬಹುದು? ಬಡ್ಡಿಯನ್ನು ಅದೇ ಯೋಜನೆಯ ಉದ್ದೇಶಕ್ಕಾಗಿ ಬಳಕೆ ಮಾಡಬಹುದು. ಲೆಕ್ಕ ಪರಿಶೋಧನೆ ಆಕ್ಷೇಪಣೆಗಳನ್ನು ತೀರುವಳಿ ಮಾಡಲು ಎಷ್ಟು ತಿಂಗಳಿಗೊಮ್ಮೆ ಅಡ್ ಹಾಕ್ ಸಮಿತಿಗಳನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕರೆಯಬೇಕು? ಪ್ರತಿ 3 ತಿಂಗಳಿಗೊಮ್ಮೆ. ನಿರ್ಮಲ ಭಾರತ ಅಭಿಯಾನದ ಎಷ್ಟು ಅನುದಾನವನ್ನು ಆಡಳಿತ ವೆಚ್ಚವಾಗಿ ಭರಿಸಬಹುದು? 4% ಅನುದಾನವನ್ನು ಆಡಳಿತ ವೆಚ್ಚವಾಗಿ ಭರಿಸಬಹುದು. ಜಿಲ್ಲೆಯ ಒಟ್ಟು ಅನುದಾನ ಬಿಡುಗಡೆಗೆ. ನಿರ್ಮಲ ಭಾರತ ಯೋಜನೆ ಅಡಿ ಬ್ಯಾಂಕ್ನಲ್ಲಿ ಇರಿಸಲಾಗುವ ಅನುದಾನಕ್ಕೆ ಇರುವ ಬಡ್ಡಿಯನ್ನು ಯಾವ ರೀತಿ ಬಳಕೆ ಮಾಡಬಹುದು? ಬಡ್ಡಿಯನ್ನು ಅನುದಾನದ ರೀತಿಯಲ್ಲಿಯೇ ಬಳಕೆ ಮಾಡಬಹುದು. ಸಂಪೂರ್ಣ ಸ್ವಚ್ಛತಾ ಆಂದೋಲನ ಪ್ರಾರಂಭಗೊಂಡ ವರ್ಷ ಯಾವುದು? 1999ರಲ್ಲಿ ಪ್ರಾರಂಭಿಸಲಾಯಿತು. ಸಂಪೂರ್ಣ ಸ್ವಚ್ಛತಾ ಆಂದೋಲನ. ಸಂಪೂರ್ಣ ಸ್ವಚ್ಛತಾ ಆಂದೋಲನವನ್ನು ನಿರ್ಮಲ ಭಾರತ ಅಭಿಯಾನವೆಂದು ಮರುನಾಮಕರಣಗೊಳಿಸಿದ್ದು ಯಾವಾಗ? ದಿನಾಂಕ 1/4/2012ರಲ್ಲಿ ನಿರ್ಮಲ ಭಾರತ ಅಭಿಯಾನವೆಂದು ಮರುನಾಮಕರಣ ಮಾಡಲಾಯಿತು. ನಿರ್ಮಲ ಗ್ರಾಮ ಪುರಸ್ಕಾರವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಅಕ್ಟೋಬರ್ 2003ರಲ್ಲಿ ನಿರ್ಮಲ ಗ್ರಾಮ ಪುರಸ್ಕಾರ ಯೋಜನೆಯನ್ನು ಜಾರಿಗೆ ತಂದಿತು. ನಿರ್ಮಲ ಗ್ರಾಮ ಪುರಸ್ಕಾರವನ್ನು ಯಾವ ವರ್ಷದಿಂದ ನೀಡಲು ಪ್ರಾರಂಭಿಸಲಾಯಿತು? 2005ರಿಂದ ನಿರ್ಮಲ ಗ್ರಾಮ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ನಿರ್ಮಲ ಭಾರತ ಅಭಿಯಾನದ ಅನುಷ್ಠಾನವನ್ನು ಉತ್ತೇಜಿಸಲು ನೀಡಲಾಗುವ ಪ್ರಶಸ್ತಿ ಯಾವುದು? ನೈರ್ಮಲ್ಯ ಪ್ರಶಸ್ತಿ. ತಾಲೂಕು ಮಟ್ಟದಲ್ಲಿ ನೈರ್ಮಲ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿರ್ಮಲ ಭಾರತ ಅಭಿಯಾನದ ಅನುಷ್ಠಾನವನ್ನು ಉತ್ತೇಜಿಸಲು ನೀಡಲಾಗುವ ಪ್ರಶಸ್ತಿ ಯಾವುದು? ಜಿಲ್ಲಾ ಮಟ್ಟದಲ್ಲಿ ರಜತ ನೈರ್ಮಲ್ಯ ಪ್ರಶಸ್ತಿ ನೀಡಲಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ವಿಭಾಗ ಮಟ್ಟದಲ್ಲಿ ನಿರ್ಮಲ ಭಾರತ ಅಭಿಯಾನದ ಅನುಷ್ಠಾನವನ್ನು ಉತ್ತೇಜಿಸಲು ನೀಡಲಾಗುವ ಪ್ರಶಸ್ತಿ ಯಾವುದು? ವಿಭಾಗೀಯ ಮಟ್ಟದಲ್ಲಿ ಸ್ವರ್ಣ ನೈರ್ಮಲ್ಯ ಪ್ರಶಸ್ತಿ. ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ನಿರ್ಮಲ ಭಾರತ ಅಭಿಯಾನದ ಅನುಷ್ಠಾನವನ್ನು ಉತ್ತೇಜಿಸಲು ನೀಡಲಾಗುವ ಪ್ರಶಸ್ತಿ ಯಾವುದು? ರಾಜ್ಯ ಮಟ್ಟದಲ್ಲಿ ನೈರ್ಮಲ್ಯ ರತ್ನ ಎಂಬ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಬಸವ ಇಂದಿರಾ ವಸತಿ ಯೋಜನೆಯನ್ನು ಬಸವ ವಸತಿ ಯೋಜನೆ ಎಂದು ಪ್ರತ್ಯೇಕವಾಗಿ ಯಾವಾಗ ಅನುಷ್ಠಾನಕ್ಕೆ ತರಲಾಯಿತು? ದಿನಾಂಕ 17/5/2011ರ ಸರ್ಕಾರದ ಆದೇಶದಂತೆ ಬಸವ ಇಂದಿರಾ ವಸತಿ ಯೋಜನೆಯನ್ನು ಬಸವ ವಸತಿ ಯೋಜನೆ ಎಂದು ಹೆಸರು ಬದಲಾಯಿಸಿ ರಾಜ್ಯ ಸರ್ಕಾರವೇ ಸಂಪೂರ್ಣ ಸಹಾಯಧನದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತಿದೆ.